ಮುಂದೆ ಏನಾಗುತ್ತೆ ಅನ್ನೋದನ್ನ ಅವ್ರು ಚರ್ಚೆ ಮಾಡಲ್ವಂತೆ. ಆದರೂ ದೆಹಲಿಯಲ್ಲಿ ಚರ್ಚೆ ಮಾಡಿ ಬಂದಿದ್ದಾರೆ. ಸೊ ಏನ್ ಚರ್ಚೆ ಮಾಡಿ ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನ ಪವರ್ ವಾರ್ಗೆ ಮತ್ತಷ್ಟು ವೇಗ ಸಿಕ್ಕಿದೆ. ಇವ್ರ ಫಾಲೋವರ್ ಮೋಹನ್ ಚಂದ್ರ ಕರಮೋ ಚಂದ್ರ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿ ಬಂದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿದ್ದಾರೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸ್ವತಃ ಸೋನಿಯಾ ಗಾಂಧಿ ಅವರ ಅಭಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ದಿನ ನಿರ್ದಿಷ್ಟವಾಗಿ ಯಾವಾಗ ಅನ್ನುವಂತ ಗೊಂದಲ ಪರಿಹಾರವಾಗಿಲ್ಲ ಅಂತಿದ್ದಾರೆ. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ. ಇವತ್ತು ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಿಎಂ ಡಿಸಿಎಂ. ಯಾವುದೇ ಮಾತುಕತೆ ಇರಲಿಲ್ಲ, ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿತ್ತು. ಆಗೊಂದು ಈಗೊಂದು ಮಾತಿನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಮುನಿಸು ಪ್ರದರ್ಶಿಸದೆ ಮೇಂಟೈನ್ ಮಾಡ್ತಾ ಇದ್ರು. ಕಾರ್ಯಕ್ರಮದ ಬಳಿಕ ಡಿಕೆ ಶಿವಕುಮಾರ್ ಮಾತಾಡಿದ್ರು. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರುತ್ತೆ ಅಂದಿದ್ದಾರೆ. ಇನ್ನು ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಅಜ್ಜಯ್ಯನ ಮೊರೆ ಕೂಡ ಹೋದ್ರು. ನೊಣವಿನಕೆರೆ ಅಜ್ಜಯ್ಯನ ಸನ್ನಿಧಿಗೆ ತೆರಳಿದ್ರು. ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಭಾಗಿಯಾದರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅಜ್ಜಯ್ಯನ ಸನ್ನಿಧಿಗೆ ಇಡೀ ದಿನ ಮೀಸಲಿಟ್ಟಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನದಿಂದ ಸಂಜೆಯವರೆಗೆ ಅಲ್ಲೇ ಇದ್ರು. ಬಳಿಕ ಮಾತಾಡಿ, ಅಜ್ಜಯ್ಯನ ಶಕ್ತಿ ಇಲ್ಲದೆ ಇದ್ರೆ ಈ ಸರ್ಕಾರ ಇಷ್ಟು ಶಕ್ತಿಯುತವಾಗಿ ಇರ್ತಾ ಇರಲಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದು ನಾನು ಚರ್ಚೆ ಮಾಡಲ್ಲ ಅಂದಿದ್ದಾರೆ. ಅವನ ವಿಷಯನೇ ಗೊತ್ತಿರಲಿಲ್ಲ. ಇನ್ನು ಕುರ್ಚಿ ಕದನ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಸಿಟ್ಟಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ, ತ್ಯಾಗದ ಮಾತು ಬರಲ್ಲ ಅಂತ ಶಾಸಕ ಅಶೋಕ್ ಪಟ್ಟಣ್ ಅವರು. ಈ ಮಧ್ಯೆ ಎಲ್ಲರಿಗೂ ಆಸೆ ಇರುತ್ತೆ, ನಾವೇನ್ ಸನ್ಯಾಸಿಗಳಲ್ಲ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ನೀನ್ ಲವ್ ಮಾಡ್ತೀಯ ಅಂತ ಕೇಳೋ ಬಂದು ಟಿಟಿ ಮಾಡ್ತೀಯ ಅಂದ್ರೆ ರೆಡಿ ಅಂತಿದ್ದೆ ನಾನು. ಟಿಟಿನಾ? ಹಾಗಂದ್ರೆ ಟಿಟಿ ತೀರಿಸ್ಕೊಳ್ಳೋದು ಅಂತ. ನಾನು ಯಾವತ್ತು ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಆ ಫಲ ಶೀಘ್ರದಲ್ಲೇ ಅಂತ ಮಾತಾಡೋಣ. ನನಗೂ ಅಜ್ಜಯ್ಯನಿಗೂ ಇರುವಂತ ಸಂಬಂಧ, ನಂಬಿಕೆ ನೀವೆಲ್ಲ ಗೊತ್ತಿದೆ. ಅವರ ಶಕ್ತಿಯಿಂದನೇ ಇವತ್ತು ಇಲ್ಲಿವರೆಗೂ ಕೂಡ ನಾವು ಬೆಳ್ಕೊಂಡು ಬಂದಿದ್ದೇವೆ. ಆ ಶಕ್ತಿ ಪ್ರಯೋಗ ಆಗ್ಲಿಲ್ಲ ಅಂದಿದ್ದರೆ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಇಷ್ಟು ಶಕ್ತಿ ತುಂಬಿ ಆ ಮಾರ್ಗದರ್ಶನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂಡಿಯಾ ಇಸ್ ಆಲ್ಸೋ ಫಾರಿನ್ ಫುಲ್ ಎಂಜಾಯ್ಮೆಂಟ್, ಡ್ರಗ್ಸ್, ಗರ್ಲ್ಸ್. ಭೂಮಿಲಿ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಮುಂದೆ ಏನಾಗ್ತದೆ ಅನ್ನೋದನ್ನ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಇವತ್ತು ಶ್ರೀಗಳು ಕೂಡ ನಮ್ಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡಾಸಾಗಿ ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅಷ್ಟಾದ್ರೂ ಕೂಡ ನಮ್ಮಲ್ಲಿ ಶಾಸಕರಾಗ್ಲಿ ಮತ್ತೆ ಮುಖಂಡರುಗಳಾಗ್ಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಇದು ನಿಲ್ಬೇಕಿದು. ಸಂದರ್ಭ ಬಂದಾಗ ನಾನು ಕೂಡ ಹೈಕಮಾಂಡ್ ಅಲ್ಲಿ ಮಾತಾಡ್ತೇನೆ. ಇನ್ನು ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಏನ್ ಮಾಡಬೇಕು ಅಂತ ಹೇಳಿ, ಅದನ್ನ ಮಾಡ್ತಾರ ಅವರು. ಸಿಎಂ ಬದಲಾವಣೆ ಆಗಲ್ಲ ಅಂತ ಏನಾದ್ರು ಹೇಳಿದ್ದಾರೆ. ಸಿಎಂ ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ ಕೂಡ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ, ಹೈಕಮಾಂಡ್ ಹೇಳಿದ್ರೆ ನಾಳೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಹೇಳ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಅವರು ಮುಖ್ಯಮಂತ್ರಿ ಆದ್ರೆ ನನಗೇನು ಸಂತೋಷನೇ. ಆದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಇನ್ನು 3 ವರ್ಷ ಅವರೇ ಆಡಳಿತ ಕೊಟ್ಬಿಟ್ರೆ ಮಾಡ್ತದ ಜನ್ಮಕ್ಕೆ ಹೋಗೋ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಚೆನ್ನಾಗಾಗ್ತದೆ. ಆಮೇಲೆ ಬೇಕಾದ್ರೆ ಡಿಕೆ ಶಿವಕುಮಾರ್ ಆಗಲಿ ಅನ್ನೋ ಭಾವನೆ ಎಲ್ಲ ಶಾಸಕರ ಹತ್ರ ಇದೆ. 28 ಕ್ಲೈಮ್ ಮಾಡ್ಕೊಂಡು ಯಾರು ಇಲ್ವೇ ಇಲ್ವಲ್ಲ. ಸಿದ್ದರಾಮಯ್ಯ ಬಿಟ್ಟರೆ ಡಿಕೆ ಶಿವಕುಮಾರ್ ಒಬ್ಬರೇ ಬೇರೆ ಕ್ಲೈಮ್ ಮಾಡೋರಿದ್ದಾರೆ. ತ್ಯಾಗ ಮಾಡೋದು ನೋಡಿ, ನಾನು ಹೇಳಿದ್ನಲ್ಲ, ತ್ಯಾಗ ಮಾಡೋಕ್ಕೆ ಪ್ರಶ್ನೆನೇ ಬರಲ್ಲ. ಬೇರೆ ಯಾರೇ CM ಆದ್ರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಬಹಳ ಕಷ್ಟ ಇದೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಲಿ ಅಂತ ನಮ್ದು ಆಸೆ. ನನಗೆ ಯಾವ ಗೊಂದಲನೂ ಇಲ್ಲ. ಕುರ್ಚಿಯಲ್ಲಿ ಕೂತಿದೆಯಾ, ಜನಗಳು ಕೆಲಸ ಮಾಡು ಅಂತ ಹೇಳಿದ್ದಾರೆ. ನನ್ನ ಪಕ್ಷ ಹೇಳಿದೆ, ನನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿದೆ, ನಾನು ಕೆಲಸ ಮಾಡ್ತಾ ಇದ್ದೇನೆ. ರಾಜಕೀಯದಲ್ಲಿ ಇದ್ಮೇಲೆ ರಾಜಕೀಯ ಮಾಡ್ಲೇಬೇಕಲ್ವಾ? ಇಲ್ಲ ಅಂತ ಹೇಳಕ್ಕಾಗುತ್ತಾ? ನಾವು ಸನ್ಯಾಸಿಗಳಾಗಕ್ಕಾಗುತ್ತಾ? ಒಂದು ಪಕ್ಷ ಸಿದ್ದರಾಮಯ್ಯನವ್ರು ಕೊಡೋಕೆ ಮುಂದಾದ್ರೂ ಅವ್ರ ಜೊತೆಗಿರೋರು ಕೊಡೋಕೆ ಬಿಡಲ್ವೇನೋ. ಪರಿಸ್ಥಿತಿ ನೋಡಿದ್ರೆ ಒಬ್ಬೊಬ್ಬರ ಹೇಳಿಕೆಗಳು ಹಾಗೆ ಕಾಣಿಸ್ತಾ ಇದೆ. ಇರೋರೇನು ಅಂತಂದ್ರೆ ತಾವಾಗಬೇಕು, ಇನ್ನೊಬ್ಬರೇ ಕೊಡಬಾರದು. ಈ ಪರಿಸ್ಥಿತಿಯಲ್ಲಿದೆ ನೋಡಿ. ಈ ವಿಚಾರದಲ್ಲಿ ಹೇಳೋದಾದ್ರೆ ದಿವ್ಯಾ, ಹಾಲು ಕುಡಿದಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಹಾಲಿನ ದರ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ.
ಆಯ್ತಾ? ಅವ್ರಿಗೇನಾಗ್ಬೇಕು? ತುಪ್ಪ ಬಿಸಿ ಮಾಡಿಬಿಟ್ಟಿದ್ದಾರೆ, ನುಂಗಕ್ಕೂ ಆಗ್ತಿಲ್ಲ, ಉಗುಳಕ್ಕೂ ಆಗ್ತಿಲ್ಲ. ಯಾಕಂದ್ರೆ ಇದ್ರ ಮಾತ್ರ ಇನ್ಫಾರ್ಮೇಶನ್ ಕೊಡ್ಬೇಕು. ಸುಮ್ನೆ ಬಂದಿರೋರ್ ಮುಂದೆ ಆಮ್ಲೆಟ್ ಹಾಕೋದ್ ಫಸ್ಟ್ ನಿಲ್ಸು. ತುಪ್ಪದ ದರನು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಆಮೇಲೆ ಬೆಣ್ಣೆಯಲ್ಲಿರುವಂತ ಕೂದಲನ್ನು ತೆಗೆಯುವಷ್ಟು ಹೈಕಮಾಂಡ್ ಇಂದ ಅವ್ರು ಹೇಳಿಸೋ ಮಟ್ಟಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಬೆಣ್ಣೆ ರೇಟು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಕರೆಂಟ್ ಶಾಕ್ ಕೊಡೋಣ ಅಂದ್ರೆ ಕರೆಂಟ್ ರೇಟು ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಫ್ರೀ ಅಂತ ಹೇಳ್ಬಿಟ್ಟು ಬಿಲ್ ಹಾಕೊಂಡು ಕೂತ್ಬಿಟ್ಟಿದ್ದಾರೆ. ಸೊ ಹಿಂಗೆ ಒಂದಾದ ನಂತರ ಒಂದು ಇವ್ರದ್ದು ಎಲ್ಲ ಏರಿಕೆಗಳನ್ನು ಮಾಡಿಟ್ಬಿಟ್ಟು ನನಗೆ ಬೇಕು ಅಂತಾರೆ. ಹಿಂಗಾಗತ್ತೆ, ಶೇಮ್ ಅಂತ ಅನಿಸ್ಬೇಕು ನನಗೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್.